ಬಿಗ್ ಬಾಸ್ 12ರಲ್ಲಿ ಈ ವಾರ ಕ್ಯಾಪ್ಟನ್ ಆಯ್ಕೆಗಾಗಿ ಹೊಸ ಟಾಸ್ಕ್ ನೀಡಲಾಗಿದೆ. ಜೋಡಿಗಳಾಗಿ ಸ್ಪರ್ಧಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಗಿಲ್ಲಿ ಕಾವ್ಯ, ಮಾಳು ರಕ್ಷಿತಾ, ರಘು ಅಶ್ವಿನಿ, ಸೂರಜ್ ರಾಶಿಕಾ, ಅಭಿ ಸ್ಪಂದನ ಹಾಗೂ ರಜತ್ ಚೈತ್ರ ಹೀಗೆ ಜೋಡಿಗಳಾಗಿ ಟಾಸ್ಕ್ ಆಡುತ್ತಿದ್ದಾರೆ. ಧ್ರುವಂತ್ ಹಾಗೂ ಧನುಷ್ ಟಾಸ್ಕ್ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಯಾವುದೇ ತಪ್ಪು ಮಾಡದಂತೆ ಇವರಿಬ್ಬರು ನೋಡಿಕೊಳ್ಳಬೇಕಿದೆ. ಅದೇ ಈಗ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಕಿರಿಕಿಗೆ ಕಾರಣವಾಗಿದೆ. ಈ ಹಿಂದೆ ಒಮ್ಮೆ ಇಬ್ಬರು ಜಗಳವಾಡಿದ್ದರು. ರಕ್ಷಿತಾ ಕನ್ನಡ ಮಾತನಾಡಲು ಬರಲ್ಲ ಎಂದು ನಾಟಕ ಮಾಡುತ್ತಾರೆ. ವೀಕೆಂಡ್ ಬಂದ್ರೆ ಸುದೀಪ್ ಸರ್ ಮುಂದೆ ಚೆನ್ನಾಗಿಯೇ ಮಾತನಾಡುತ್ತಾರೆ ಎಂದು ಧ್ರುವಂತ್ ವ್ಯಂಗ್ಯವಾಡಿದ್ರು. ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಜೋಡಿಗಳಾಗಿ ಸ್ಪರ್ಧಿಗಳು ಟಾಸ್ಕ್ ಆಡುತ್ತಿದ್ದಾರೆ. ಸೂರಜ್ ಹಾಗೂ ರಾಶಿಕಾ ಸ್ಪರ್ಧೆಯಿಂದ ಹೊರಗುಳಿದಿದ್ದಾರೆ. ಚೆಂಡುಗಳನ್ನು ಸಂಗ್ರಹಿಸುವ ಆಟದಲ್ಲಿ ರಕ್ಷಿತಾ ಮಾಳು ನಿಯಮ ಮೀರಿದ್ದಾರೆ ಎಂದು ಧ್ರುವಂತ್ ಹೇಳಿದ್ದು ಇದು ರಕ್ಷಿತಾ ಆಕ್ರೋಶಕ್ಕೆ ಕಾರಣವಾಗಿದೆ. ಧ್ರುವಂತ್ ಆಟಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಗರಂ ಆಗಿ ರಕ್ಷಿತಾ ಆಟ ಬಿಟ್ಟು ಕೂಗಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೋಲಿನಿಂದ ಬಡಿಯುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಹೊಸ ಪ್ರೋಮೋದಲ್ಲಿ ಅದನ್ನ ನೋಡಬಹುದು. ವೀಕೆಂಡ್ ಪಂಚಾಯಿತಿ ವೇಳೆ ಧ್ರುವಂತ್ ತಾವು ಶೋ ಬಿಟ್ಟು ಹೋಗುವುದಾಗಿ ಸುದೀಪ್ ಅವರ ಮುಂದೆ ಹೇಳಿದ್ರು. ಮನೆ ಮಂದಿ ತಮಗೆ ಊಸರವಳ್ಳಿ, ಕಪಟಿ ಎನ್ನುವ ಬಿರುದುಗಳನ್ನ ಕೊಟ್ಟಿದ್ದು ಅವರಿಗೆ ಬೇಸರ ತಂದಿತ್ತು. ಇನ್ನು ಈವರೆಗಿನ ಜೋಡಿ ಟಾಸ್ಕ್ಗಳಲ್ಲಿ ಇದು ಕಡೆಯ ಟಾಸ್ಕ್. ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ 3 ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳು ಆಗ್ತಾರೆ ಎಂದಿದ್ದಾರೆ ಬಿಗ್ ಬಾಸ್. ಈ ಟಾಸ್ಕ್ನಲ್ಲಿ ರಕ್ಷಿತಾ ಟೀಮ್ ರೂಲ್ಸ್ ಬ್ರೇಕ್ ಮಾಡಿದೆ. ಆಗ ಧ್ರುವಂತ್ ಅವರ ತಪ್ಪನ್ನ ಹೇಳಿದ್ದಾರೆ. ಇದು ರಕ್ಷಿತಾ ಅವರಿಗೆ ಕೋಪ ತರಿಸಿದೆ. ಧ್ರುವಂತ್ ಆಟಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಕ್ಕೆ ಗರಂ ಆಗಿ ರಕ್ಷಿತಾ ಆಟ ಬಿಟ್ಟು ಕೂಗಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೋಲಿನಿಂದ ಬಡಿಯುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಮನೆಯವರೆಲ್ಲರೂ ರಕ್ಷಿತಾಗೆ ಈ ರೀತಿ ವರ್ತಿಸದಂತೆ ಹೇಳಿದ್ರು. ರಕ್ಷಿತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ರಕ್ಷಿತಾ ಆ ರೀತಿಯಾದಂತಹ ವರ್ತನೆ ಮಾಡಿದ್ದು ಮನೆ ಮಂದಿಗೆ ಬೇಸರ ತಂದಿದೆ. ಹಾಗೆ ಇದು ಎಷ್ಟು ಸರಿ ಹಾಗೆ ಎಷ್ಟು ತಪ್ಪು ಅನ್ನೋ ಕುತೂಹಲ ಕೂಡ ವೀಕ್ಷಕರಲ್ಲಿ ಮೂಡಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.